ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಶಿವರಾತ್ರಿ ಹಬ್ಬದ ವಿಡಿಯೋ ಆಗಿರುತ್ತೆ. ಹಬ್ಬದ ದಿನ ನೋಡಿ ಈ ಥರ ರಂಗೋಲಿ ಹಾಕಿದೆ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಬೆಳಿಗ್ಗೆ ರಂಗೋಲಿ ಎಲ್ಲ ಹಾಕಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮನೆ ದೇವ್ರ ದೇವಸ್ಥಾನಕ್ಕೆ. ನೋಡಿ, ಇದೆ ನಮ್ಮ ಮನೆ ದೇವರ ದೇವಸ್ಥಾನ. ನಮ್ಮ ಮನೆ ದೇವರು ಮುನೇಶ್ವರ ಸ್ವಾಮಿ. ನಾವು ಯಾವಾಗಲೂ ಶಿವರಾತ್ರಿ ಹಬ್ಬದ ದಿನ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡಿ, ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲ ಕುತ್ಕೊಂಡಿದ್ರು. ಆಚೆ ಪೂಜೆ ಎಲ್ಲ ಆಯಿತು. ಆಚೆ ಬಂದು ಕುತ್ಕೊಂಡಿದ್ವಿ. ನೋಡಿ, ನನ್ನ ಮಗ ಏನು ಹೇಳ್ತಾವೆ. ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಮನೇಲಿ ಏನೂ ಮಾಡಿರಲಿಲ್ಲ. ಅಡುಗೆ ಏನೂ ಉಪವಾಸ ಇದ್ವಲ್ಲ, ಅದಕ್ಕೆ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿದ್ನಲ್ಲ, ಹಣ್ಣಿತ್ತು, ಕಿತ್ತಲೆ ಹಣ್ಣು ಸುಳ್ಕೊಂಡು ತಿಂತಾಯಿದ್ರು. ನೋಡಿ, ನನ್ನ ಮಗ ಅದನ್ನ ಹಿಡ್ಕೊಂಡು ಏನು ಆಟ ಆಡ್ತಾವನೆ ಅಂತ. ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡಿದ್ದು ಅಲ್ಲಿಂದ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಬಸ್ಸು ವೆಯ್ಟ್ ಮಾಡಿ ಸಾಕಾಯಿತು. ಬಸ್ಸೇ ಬರಲಿಲ್ಲ. ಬಂದಿದ್ದು ಬಸ್ಸೆಲ್ಲ ಫುಲ್ಲು ರಶ್ ಇತ್ತು. ಆಮೇಲೆ ಯಾವುದೋ ಒಂದು ಬಸ್ ಖಾಲಿ ಬಂತು, ಅದರಲ್ಲಿ ಹತ್ಕೊಂಡು ಮನೆ ಬಂದು ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಆಯಿತು. ಇವಾಗ ನೋಡಿ, ನನ್ನ ಮಗ ಪೂಜೆ ಮಾಡೋಕ್ಕೆ ಅಂತ ಕೂತವನು ಇಲ್ಲಿ. ಅವ್ರ ಅಕ್ಕ ಏನು ಮಾಡ್ತಾರೋ ಅದನ್ನೆಲ್ಲ ಅವನು ಮಾಡ್ತಾವನೆ. ಅಕ್ಕನ ಫಾಲೋವರು ಏನು, ಅಕ್ಕ ಏನು ಮಾಡ್ತಾರೋ ಅದನ್ನು ಮಾಡೋದು. ಶಿವರಾತ್ರಿ ಹಬ್ಬದ ಮೊದಲನೇ ದಿನ ಆಗಿರೋದ್ರಿಂದ ಉಪವಾಸ ಇರ್ತೀವಲ್ಲ, ಅದಕ್ಕೆ ದೇವ್ರಿಗೆ ಕಬ್ಬು, ಕಡಲೆಕಾಯಿ ಮತ್ತು ಕಲ್ಲಂಗಡಿ ಏನೇನು ಹಣ್ಣಿರುತ್ತೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು. ಬೆಳಿಗ್ಗೆನೇ ಪೂಜೆ ಮಾಡಿದ್ದೆ. ಇವಾಗ ಬಂದು ಎಡೆಗಿಟ್ಟು ಪೂಜೆ ಮಾಡಿದ್ದೀನಿ. ಹಸಿ ತಂಬಿಟ್ಟು, ರಾಗಿ ಹಿಟ್ಟು ಮತ್ತು ಸಿಮ್ಲುಂಟೆ ಅಂತ ಮಾಡ್ತಾರೆ, ಅದನ್ನು ಎಲ್ಲ ಇಟ್ಟು ಪೂಜೆ ಮಾಡಿದ್ದೆಲ್ಲ ಆಯಿತು. ನೋಡಿ, ಮಕ್ಕಳಿಬ್ಬರು ಪೂಜೆ ಮಾಡಿದ್ದಾಯ್ತು, ಆಚೆ ಹೋದರು. ನೆಕ್ಸ್ಟ್ ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆ ರಾತ್ರಿ ಎಲ್ಲ ಎಡೆ ಇಟ್ಟು ಪೂಜೆ ಮಾಡಿದ್ವಲ್ಲ, ಹಣ್ಣೆಲ್ಲ. ಆಮೇಲೆ ಬೆಳಿಗ್ಗೆ ಮುದ್ದೆ, ಕಾಳು ಸಾಂಬಾರು, ಪಲಾವು, ಅನ್ನ, ಪಾಯಸ, ಹಪ್ಳ, ಮನೇಲಿ ಏನೇನು ಮಾಡಿರ್ತೀವೋ ಅದನ್ನೆಲ್ಲ ಇಟ್ಟು 2 ಎಡೆ ಇಟ್ಟು ಪೂಜೆ ಮಾಡಿದ್ದೆ. ಒಂದೆಡೆ ಮನೆ ಮೇಲೆ ಇಡೋದು, ಇನ್ನೊಂದೆಡೆ ಉಪವಾಸ ಇರ್ತಾರಲ್ಲ ಅವ್ರು ತಿಂತಾರೆ. ನಮ್ಮ ಮನೇಲಿ ನೋಡಿ ಈ ಥರ ಹಬ್ಬ ಮಾಡ್ತೀರಾ ಹೇಳಿ. ಊಟ ಎಲ್ಲ ಮಾಡಿಕೊಂಡು ನಂದಿ ಪರ್ಸೆಗೆ ಹೋಗಿದ್ವಿ. ನೋಡಿ, ಸ್ವಲ್ಪ ದೂರನೇ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ಬೇಕಿತ್ತು. ನಡ್ಕೊಂಡು ಹೋಗ್ತಾ ಇದ್ದೀವಿ ದಾರಿಯಲ್ಲಿ. ಬಾಗಿಲು ತಗೋಗ ಇನ್ನು ಲೇಟ್ ಎಳಿಯೋದು. ಎರಡು ತೇರು ಎಳಿತಾ ಇದ್ದಾರೆ. ಇದು ಮೊದಲು ಆಮೇಲೆ ಹೊಸ ತೇರು ಹೊಸದಾಗಿ ಮಾಡಿಸಿದ್ದಾರೆ. ಇನ್ನು ಲೇಟ್ ಎಳಿಯೋದು.
ಇನ್ನು ತೇರು ಎಳಿತಾ ಇರಲಿಲ್ಲ, ನಿಂತಿತ್ತು ತೇರೆಲ್ಲ. ತೇರು ಸ್ಟಾರ್ಟ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡ್ತಾರೆ ಮೈಕಲ್ಲಿ. ತೇರು ತಣ್ಣಗೆ ತಿನ್ಬೇಕಂತ ಬಾಳೆಹಣ್ಣು, ಅದಕ್ಕೆ ಒಂದು ಕೈಲಿ ಇಟ್ಕೊಂಡು ಶುರು ಮಾಡಿ ತಿರುಗಿ ಮೂಲ ಸ್ಥಾನಕ್ಕೆ ಬರುವವರೆಗೂ ಹೇಳ್ತಾನೆ ಇರಬೇಕು. ಅವರು ಸಿಗ್ನಲ್ ಕೊಡ್ತಾರೆ, ಆ ಚಕ್ರಿಗೆ ಇದಾಗ್ತಕ್ಕಂಥವ್ರು ಸಿಗ್ನಲ್ ಕೊಡ್ತಾರೆ. ಅವರು ಸಿಗ್ನಲ್ ಕೊಟ್ಟಾಗ ಸ್ಟಾಪ್ ಮಾಡಿ ಒಂದು ಟೈಮಲ್ಲಿ ಎಳಿಬೇಕು. ಆದಷ್ಟು ನಿಧಾನವಾಗಿ ಇದು ಮಾಡಿಕೊಂಡು ಪೊಲೀಸ್ ಇಲಾಖೆಗಳು ನೀಡ್ತಕ್ಕಂಥ ಕಾನೂನು ಸೂಚನೆಗಳನ್ನ ಪಾಲನೆ ಮಾಡಬೇಕು. ಯಾರು ಚಕ್ರಗಳ ಹತ್ರ ಹೋಗ್ಬಾರ್ದು. ಭಕ್ತಾದಿಗಳು ಹೆಣ್ಣುಮಕ್ಕಳಾಗ್ಬೋದು ಅಥವಾ ಗಂಡಸರಾಗ್ಬೋದು ಹೊಡಿಲೆ ತೇರಿಗೆ ಬಾಳೆಹಣ್ಣೆಲ್ಲ ಹಾಕಿದ್ದಾಯ್ತು. ಈ ಕಡೆ ಆಟಾಡೋಕ್ಕೆ ಅಂತ ದೊಡ್ಡ ದೊಡ್ಡ ವಿಂಡೋ ಇದೆಲ್ಲ ಇಟ್ಟಿದ್ರು ಆಡೋಕ್ಕೆ. ಅಲ್ಲಿಗೆ ಬಂದು ನೋಡಿ ನನ್ನ ಮಗಳು ಆನೆಯಲ್ಲಿ ಕೂತ್ಕೊಂಡು ಆಟ ಆಡಬೇಕು ಅಂದ್ಲು. ಆಟ ಆಡ್ತಾ ಇದ್ದಾರೆ ಇಲ್ಲಿ. ನನ್ನ ಮಗನ್ನ ಕುತ್ಕೊಂಡು ಆಟ ಆಡೋದ್ರಲ್ಲಿ ಅಂದರೆ ಕುತ್ಕೊಳ್ಳಲಿಲ್ಲ ಫಸ್ಟು. ಆಮೇಲೆ ಅವ್ರ ಅಕ್ಕ ಆಡಿದ್ದಾದಮೇಲೆ ಇಳಿದ್ಬಿಟ್ಟು ಬಂದು ಇನ್ನೊಂದು ಚೂರು ಮುಂದೆ ಬಂದ್ವಿ. ಅಲ್ಲಿ ಕಾರಿತ್ತು, ಅದರಲ್ಲಿ ನಾನು ಆಡ್ತೀನಿ ಅಂತ ನನ್ನ ಮಗಳು ಹೋದರೆ ಅವಳಿಂದೆ ನೋಡಿ ನನ್ನ ಮಗನೂ ಹೋಗಿ ಕೂತವನು ಇಲ್ಲಿ ಆಡೋಕ್ಕೆ ಅಂತ. ಫುಲ್ಲು ಎಂಜಾಯ್ ಮಾಡ್ತವನೆ, ಕಾರ್ ಓಡಿಸ್ತವನು ನೋಡಿ. ಅವ್ರ ಅಪ್ಪಂಗೆ ಬಾಯ್ ಮಾಡ್ತವನು ಕಾರಲ್ಲಿ ಹೋಗ್ತಾಯಿದ್ದೀನಿ ನಾನು ಅಂತ. ಆಟ ಆಡಿದ್ದಾಯಿತು, ನಿಂತ್ಕೊಂತು. ಇಳಿ ಅಂದರೆ ಇಳಿತಾ ಇಲ್ಲ ಕೆಳಗಡೆ, ಅದರಲ್ಲೇ ಕೂತವನೆ ನೋಡಿ. ಇದು ಇನ್ನೊಂದು ಗೇಮು, ರಿಂಗ್ ಹಾಕೋದು ಒಂದು ಬೀಳಲಿಲ್ಲ. ಅಲ್ಲಿಂದ ಇನ್ನೊಂಚೂರು ಮುಂದೆ ಬಂದು ನೋಡಿ ಯಾವ ಥರ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ. ಇದಂತೂ ತಿರುಗ್ತಾ ಇದ್ರೆ ಕಣ್ಣೆಲ್ಲ ತಿರುಗ್ತಾ ಇರುತ್ತೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.